ಅಜವ್ ಇದೇನಜ ಬೆಳಿಗ್ಗೆನೆ ಎದ್ದು ಎಲ್ಲೋ ಹೋಗಿ ಬಂದಿರಂಗೆ ಕಾಣ್ತೀಯಲ್ಲ. ಆಯಾ ಇನ್ನೆಲ್ಲಿ ಹೋಗೋಣಮ್ಮಿ, ಇಲ್ಲೇ ತೋಟದ ಕಡೆಗೆ ಹೋಗಿದ್ದೆ ಅಷ್ಟೇ. ಇನ್ನೆಲ್ಲಿಗೆ ಹೋಯ್ತೀನಿ ನಾನು? ಹಾಂ, ಒಂದಿಟ್ಟು ತೋಟದ ಕಡೆಗೆ ಹೋಗಿ ಒಂದು 4 ಕಾಯಿ ಬಿದ್ದಿದ್ದು. ರಾತ್ರಿ ಕಾಯಿ ಬಿದ್ದಿದ್ದು ನೋಡು, ಒಂಚೂರು ಗಾಳಿ ಬತ್ತಿತ್ತಲ್ಲ, ಕಾಯಿ ಎತ್ಕೊ ಬರಲಿಲ್ಲ ಅಂದರೆ ಅಕ್ಕಪಕ್ಕದ ತೋಟದವರೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಬೆಳಿಗ್ಗೆನೆ ಬಂದು. ಅದಕ್ಕೆ ಹೋಗಿದ್ದೆ. ಹಾಂ, ಒಂದು 4 ಕಾಯಿ ಬಿದ್ದಿದ್ದು ಎತ್ಕೊಬಂದು ಅಲ್ಲೇ ಇತ್ಲ ಕಡೆಗೆ ಹಾಕಿ ಈ ಕಡೆಗೆ ಬೋತಾ ಇದ್ನಿ ಕಣವ. ಏನು ಇಷ್ಟು ಬೇರೆ ನೆದ್ಬಿಟ್ಟಿದ್ಯಲ್ಲ? ಹಾಂ, ಓಹೋ, ಇವತ್ತು ಸೂರ್ಯ ಯಾವ ಕಡೆಗೆ ಹೋಗ್ತವನೇ ಏನೋ ನೋಡ್ಬೋದಿತ್ತು ಕಣೆ. ಹಾಂ, ನೀನು ಇಷ್ಟು ಬೇರೆ ನೆದ್ಬಿಟ್ಟಿದ್ಯಾ? ಏನು ಸಮಾಚಾರ? ನೋಡಜ, ನಿನಗೆ ಬಿರಿನೆದ್ರುವೆ ಸಮಸ್ಯೆ. ಲೇಟಾಗಿ ಎದ್ರೂ ಲೇಟಾಗಿ ಎದ್ದಿದ್ಯಾ, ಈಟೋದು ಗಂಡ ಮಲ್ಕೊಂಡಾರ ಅಂತವ ಬೈತ್ಯ. ಏನು ಮಾಡೋದು ಏನೋ ಕಣಪ್ಪ ನಿನ್ನ ಕೈಲಿ. ಈಟ್ ವಯಸ್ಸಾದ್ರೂ ಬಿಡ್ಲಿಲ್ಲ ನೋಡಿ ನೀನು. ಬರೀ ನಾನು ರೇಗ್ಸೋದ್ರಲ್ಲೇ ಇರ್ತೀಯ ಯಾವಾಗಲೂ ನೀವೇ. ಏನಿಲ್ಲ ಕಣಜ, ಯಾಕೆ ಬಿರಿನೆದ್ದೆ ಅಂದರೆ ನೀನಿನ್ನ ನಾಷ್ಟಕ್ಕೆ ಇಷ್ಟ ಮಾಡ್ಕೊಂಡು ಹೊಂಟೋಯ್ತಿಯಲ್ಲ. ಆಮೇಲೆ ನಾನು ತಡವಾಗಿ ಎದ್ದು ಆಮೇಲೆ ನೀನು ಸಿಗೋಕ್ಕಿಲ್ವಲ್ಲ ಮಾತಾಡೋಕ್ಕೆ, ಅದಕ್ಕೆ ಆ ಬಿರಿನಿ ಎದ್ದೆ ತೆಗಿ. ಏನಂದರೆ ಸಮಾಚಾರ? ಏನಿಲ್ಲ, ಇನ್ನೇನು ನಾಳೆಗೆ ಸಂಕ್ರಾಂತಿ ಹಬ್ಬಲ್ವೇ? ಮಕ್ಳಿಗೆ ಯಾರಿಗೂ ಬಟ್ಟೆನೇ ತೆಗ್ದಿಲ್ಲ ನೋಡೋಜ ಈ ಸತಿಯ. ಪ್ರತಿ ಸತಿಯ ತೆಗಿತಾ ಇದ್ದಿಲ್ವಿ ನಾವು. ಆ ಮಕ್ಳಿಗಾದ್ರೂ ಮಂಜುಂಗೂ ಆಮೇಲೆ ಸುಮ್ಮಂಗಾದ್ರೂ ತೆಗಿಬೇಕಲ್ವೇ? ಇನ್ನೇನು ಸೀನ ಪಿನ್ನಿ ಏನು ಹಾಕೊಂಡು ಹೊಸ ಬಟ್ಟೆ ಹಳೆ ಬಟ್ಟೆ ಏನು ಗೊತ್ತಾಗಕ್ಕಿಲ್ಲ ಅವನಿಗೆ. ಅವನದು ಇರಲಿ. ಇವರಿಬ್ರಿಗಾದ್ರೂ ತೆಗಿಬೇಕು. ವರ್ಷದಲ್ಲಿ ಮೊದಲನೇ ಹಬ್ಬ ಅಲ್ವೇನಜ? ಹ್ಞೂ ಕಣಮ್ಮಿ, ಗೊತ್ತು ನನಗೂ ತೆಗಿಬೇಕು ಅಂತವ. ನೀವೇ ತಾನೆಯ ಹಿರಿಮಗನ ಮನೆಗೆ ಹೋಗ್ಬೇಕು, ಹಾಲುಕ್ಸ್ಬೇಕು ಅಂತವ. ಅಲ್ಲೋಗಿ ಕೂತ್ಕೊಬಿಟ್ರಲ್ಲ ಇಬ್ರು. ಅತ್ತೇನು ಸೊಸೆ ಅಲ್ಲೇ ಕೂತ್ಕೊಂಡ್ರೆ ನಾನು ಒಬ್ಬನೇ ಇನ್ನೇನೇನಂತ ಮಾಡೋಣ? ನನಗೂ ಮರ್ತೋಯ್ತಪ್ಪ. ಈಗ ಒಂದು ಕೆಲಸ ಮಾಡೋಣ. ಬಟ್ಟೆ ತೆಗಿಬೇಕು, ಮಕ್ಳಿಗೆ ಬಟ್ಟೆ ತೆಗಿದಂಗೆ ಅದು ಹೆಂಗೆ? ಮೊದಲನೇ ವರ್ಷದ್ದು ಮೊದಲನೇ ಹಬ್ಬ ಇದು. ಬಟ್ಟೆ ತೆಗ್ದೆ ಮಾಡಬೇಕು. ಈಗ ನೀನುವೇ ಇಲ್ಲ ಸುಮ್ಮನುವೆ ಇಲ್ಲ ಬೇರೆ ಯಾರನ್ನಾರು ಕರ್ಕೊಂಡು ಹೋಗ್ತೀಯ ನೋಡು. ಆ ಪಾರತಕ್ಕನ ಯಾರನ್ನಾರು ಕರ್ಕೊಂಡು ಹೋಗತ್ತಾಗಿ ಒಂದಿಟ್ಟು ತೆಗೆದ್ಬಿಡಿ ಹಂಗೆ ಬಟ್ಟೆಯ. ನನ್ನ ಕೈಲಂತೂ ಬರೋಕ್ಕಾಗಕ್ಕಿಲ್ಲ ಕಣವ. ಇವಾಗ ಗೂಡು ತಂದಿದ್ದೀನಿ ಬೇರೆ, ನಾನು ಸೊಪ್ಪು ಹಾಕೋದು ಅದು ಇದು ಕೆಲಸ ಎಲ್ಲ ಇರ್ತದೆ. ನನ್ನ ಕೈಲಿ ಬರೋಕ್ಕಾಗಕ್ಕಿಲ್ಲ. ನಾನೇ 4 ಜನ ಆಲ್ರೆಡಿ ಇಟ್ಕೊಂಡು ಮಾಡಿಸ್ತಾ ಇದ್ದೀನಿ. ಇನ್ನು ನಾನಲ್ಲಿ ಪ್ಯಾಟಿಗೆ ಬಟ್ಟೆ ತೆಗಿಯಕ್ಕೆ ಬಂದರೆ ಇಲ್ಲಿ ನೋಡ್ಕೊಳ್ಳೋರು ಯಾರು? ನೀನು ಸುಮ್ಮನೆ ಹೋಗಿ, ಇಲ್ಲ ಪಾರತಕ್ಕನೂ ನೀನು ಹೋಗಿ, ಯಾರೋ ಇಬ್ಬರು ಹೋಗತ್ತಾಗಿ ಸೀರೆ ತಗೊಂಡು ಬನ್ನಿ, ಆಯ್ತೇನೋ? ಅವಳಿಗೆ ಸೀರೆ, ಪಾಪಂಗೆ ಒಂದು ಜೊತೆ ಚೆನ್ನಾಗಿರೋ ಬಟ್ಟೆ ತಗೋಬಾರಿ. ಎಷ್ಟೊಂದು ದಿನ ಆಯ್ತು ಅವ್ನಿಗೆ ಹೊಸ ಬಟ್ಟೆ ಕೊಡಿಸಿ. ಪಾಪಗೊಂದು ಚೆನ್ನಾಗಿರೋ ಬಟ್ಟೆ ತಗೋಬಾ. ಹಂಗೆ ಸೀನಪ್ಪಂಗೂ ಕಾಚ ಬನ್ನಿನ ಏನಾದ್ರು ತಗೋಬಾ. ಅವನು ಇನ್ನೇನು ಹಬ್ಬದ ದಿನ ಹಾಕೊಂಡನ ಏನೋ ನೋಡೋಣ. ಕುಡಿದಂಗಿದ್ರೆ ಹಾಕ್ಸೋಣ. ಕುಡ್ಕೊಂಡು ಎಲ್ಲಾದ್ರೂ ಏನು ಮಾಡೋಕ್ಕಾಗಲ್ಲ, ಅವ್ನು ನಡೆ ಬರ ಅಂತ ಬಿಟ್ಬಿಡೋಣ. ಒಟ್ಟಿನಲ್ಲಿ ಒಂದು ಕಾಚನೂ ಒಂದು ಬನ್ನಿನೂ ತಗೋಬಾ. ಅವನು ಏನು ಬಿಟ್ಬೇಡ. ವರ್ಷದ ಮೊದಲನೇ ಹಬ್ಬ ಹಂಗೆಲ್ಲ ಮಾಡಬಾರ್ದು. ಆಮೇಲೆ ನಂಗೂ ಒಂದು ಕಾಚ ಬನ್ನಿನೇನಾದ್ರು ತಗೋಬಾ. ನಿನ್ಗೊಂದು ಸೀರೆ ತಗೋ. ಆಯ್ತೇನೋ? ಓಹೋ, ಪರವಾಗಿಲ್ಲ ಕಣಜ. ಸದ್ಯಕ್ಕೆ ನನಗೂ ಸೀರೆ ತಗ ಅಂತ ಹೇಳ್ದಲ್ಲ. ನಾನೇನು ಸೊಸೆಗೂ ಮೊಮ್ಮಗನ ಮಾತ್ರ ಹೇಳ್ತೈತೆ, ನನಗೆ ಹೇಳ್ತಾನೆ ಇಲ್ವಲ್ಲ ಅಂತವೆ ಇವಾಗ ಕೋಪ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹೆಂಗವ ಒಂದು ಸೀರೆ ತಕ ಅಂತ ಹೇಳ್ಬಿಟ್ಟೆ ನೋಡು, ಬಚಾವಾಗೋದೇನು ಬಿಡು. ಅಲ್ಲಿ ಕಣಜ, ಸೊಸೆಗೂ ಮೊಮ್ಮಕ್ಳಿಗೆ ಮಾತ್ರ ಮೊದಲನೇ ಇದೇ ಕೊಡ್ತೀಯ. ಹೆಣ್ತಿದಿರಿಗೆ ಮಾತ್ರವ ಎಲ್ಲ ಹಿಂಗೇನೋ. ಸೊಸೆರು ಹೆಣ್ಮಕ್ಳು ಎಲ್ಲ ದೊಡ್ಡವಾದ್ಮೇಲೆ ಎಲ್ಲ ಗಂಡಸ್ರದ್ದು ಇದೆಯಾ ಬುದ್ಧಿ. ಹೆಣ್ತಿದಿರನ್ನೆಲ್ಲ ಮರ್ತೇ ಬಿಡೋದು. ಅವರಿಂದನೇ ಹೆಣ್ತಿದಿರಿಂದನೇ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಅಂತ ಯೋಚನೆ ಮಾಡಲ್ಲ ಅಲ್ವಾ ನೀವೆಲ್ಲವ? ಗಂಡಸ್ರೆಲ್ಲ ಹಿಂಗೆ ಏನಪ್ಪ? ಇಲ್ಲ ಕಣಮಿ, ನೀನು ಒಳ್ಳೆ ಎಲ್ಲದಕ್ಕೂ ಏನಾದರೂ ಹೇಳ್ಕೊಂಡು ಹಂಗಲ್ಲ ಕಣಮಿ. ಅವಳು ಸೊಸೆ ಪಾಪ ಬೇರೆ ಮನೆಯಿಂದ ಬಂದಿರ್ತಾಳೆ. ಈಗ ಅವಳಿಗೆ ಪಾಪ ಬೇಸರ ಆಗಲ್ವಾ? ಬರೀ ನಾವೇ ಬಟ್ಟೆ ತಗೊಂಡು ಅವಳು ಕೊಡಿಸ್ತಿದ್ರೆ ಅದಕ್ಕೆ ಮೊದಲನೇದಾಗ ಅವಳು ಕೊಡಿಸ್ಬಿಡವ ಅಂತ ಹೇಳಿದ್ದಷ್ಟೇ. ಈಗ ಅವಳು ಅವ್ರ ಅಪ್ಪ ಅಮ್ಮನ ಮನೇಲಿದ್ದಿರೋ ಅವ್ರು ಕೊಡಿಸ್ತಿರ್ಲಿಲ್ವೇ? ಹಂಗೆ ಬರ್ತದೆ ಕಣೆ ಭಾವನೆ. ಗೊತ್ತಾಗಕ್ಕಿಲ್ಲ ನಿಂಗೆಲ್ಲ ಇವೆಲ್ಲವಾ? ಅಯ್ಯೋ, ಇವೆಲ್ಲೆಲ್ಲಿ ಗೊತ್ತಾಗುತ್ತೆ? ದಡ್ಡಿ ಹಂಗೆ ಅದು ಯಾವ್ದಾದ್ರು ಧಾರಾವಾಹಿ ನೋಡ್ಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ಇರು ಅಂದರೆ ಒಂದು ದಿವಸ ಇರ್ತೀಯ ಅಷ್ಟೇ. ನೀನು ಬಿಟ್ರೆ ಇನ್ನೇನಿಲ್ಲ ತಲೆಯಲ್ಲಿ ನಿನಗೆ. ಇಂಥವೆಲ್ಲವ ಗೊತ್ತಾಗಿದ್ದಿದ್ರೆ ನೀನು ಎಲ್ಲೋ ಇರ್ತಿದ್ದಿ. ಏನಾದ್ರು ಆಫೀಸರ್ ಆದರೂ ಮಾಡಿರುವೆ ನನ್ನಿಂದ. ಅಯ್ಯೋ, ಹೋದ್ರೋಗ್ಲಿ ಬಿಡು. ಇವಾಗ ಈಗ ಮಾತಾಡಿ ಏನು ಪ್ರಯೋಜನ? ಈಗ ಮೊದಲಿಗೆ ಹೋಗಿ ಬಿರ್ನೆ ಹೋಗಿ ಅದೇನಾರು ನಾಷ್ಟಗಿಷ್ಟ ಒಂದಿಟ್ಟು ಮಾಡ್ಕೊಂಡು ಇಬ್ರು ಅತ್ತೆ ಸೊಸೆನೂ ಹೋಗತ್ತಾಗಿ ಬಟ್ಟೆ ತಗೋ ಬನ್ನಿ. ಆಯ್ತೇನೋ? ಹ್ಞೂ ಕಣಜ, ಆಯ್ತು ಬಿಡಜ, ಹೋಗ್ತೀವಿ ಬಿರ್ನಿಯ. ಒಂದು 10-11 ಗಂಟೆ ಹಂಗೆ ಹೋಯ್ತೀವಿ. ಅಯ್ಯೋ, ಹಬ್ಬದ ಬೇರೆ ಅಲ್ವೇನಜ? ಹಬ್ಬ ಬೇರೆ ನಾಳೆನೇ ಐತೆ. ಅಯ್ಯೋ, ಬೋರಸ್ ಇರ್ತದೆ ಕಣಜ, ಬಸ್ಸು ರಸ್ತೆ ಇರ್ತದೆ. ಆಮೇಲೆ ಅಂಗಡಿಗಳಲ್ಲಂತೂ ಕೇಳಂಗಿಲ್ಲ ಬಿಡು. ಅಂಗಡಿಗಳಲ್ಲಿ ಒಳ್ಳೆ ಇದು ಜೇನುಳ ಮುಟ್ಟಂಗೆ ಮುತ್ತಾ ಇರ್ತಾರೆ ಜನಗಳು. ನೋಡಂತಾಗೋ ಯಾವ್ದಾರು ಒಂದು ಅಂಗಡಿಗೆ ಹೋಗತ್ತಾಗ ತಗೊಂಡು ಬಂದ್ಬಿಡ್ತೀವಿ ಬಿರ್ನಿ. ಹ್ಞೂ ಕಣ್ರಮ್ಮಿ, ಹಂಗೆ ಮಾಡಿ ಅತ್ತಗಿ. ಆಮೇಲೆ ಇದು ಕೊಬ್ಬರಿ ಬೆಲ್ಲ ಎಲ್ಲ ಎತ್ತಿಟ್ಕೊಂಡಿದ್ದೀರಿ ಏನು? ಅಂಗಡಿಯಿಂದ ತರಬೇಕಾಯ್ಕಿತ?
ಯಾಕೋ ಅತ್ತೆ ಸೊಸೆ ಏನು ಮಾಡಿರಂಗೆ ಕಾಣಕ್ಕಿಲ್ಲ ಈಕಿತ ಹಾಂ ಯಾಕ್ರಮ್ಮಿ ಏನು ಮಾಡ್ಕೊಂಡಂಗೆ ಹಂಗೆ ಕೂತಿದ್ದೀರಾ ಹಾಂ ಅಲ್ಲಿ ದೊಡ್ಡ ಮಗಂದು ಹಾಲುಕ್ಸಕ್ಕೆ ಹೋಗಿ ಇಲ್ಲಿ ಮನೆದು ಏನು ನೋಡ್ದಂಗೆ ಇದ್ದೀರಲ್ಲ ನೀವಿಬ್ರು ಅಲ್ಲೂ ಸರಿಯಾಗಿ ನೆಟ್ಟಿಗೆ ಹಾಲುಕ್ಸ್ ಬಂದಿಲ್ಲ ಇಬ್ರು ಜಗಳಾಡ್ಕೊ ಬಂದಿದ್ದೀರಾ ಇನ್ನು ಇಲ್ಲೂ ಹಿಂಗೆ ಮಾಡ್ತಾ ಇದ್ದೀರಲ್ಲ ನೀವು ಯಾಕೆ ಹಿಂಗೆ ಅಂತವ ವರ್ಷದ ಮೊದಲನೇ ಹಬ್ಬ ನೀಟಾಗಿ ಮಾಡ್ಬೇಕಂಡ್ರಮ್ಮ ನಾವು ಯಾವತ್ತೂ ಅಂಗಡಿ ಪಂಗಡಿಯಿಂದವೆಲ್ಲವ ತಂದಿಲ್ಲ ಅದೆಲ್ಲವ ನೋಡಿ ಕೇಳೋಕೆ ಸೊಸೆನ ಮಾಡೋಳೇನು ಅಂತ ಇರು ನಾನೇ ಒಂದು ಮಾತು ಕೇಳ್ತೀನ ತೆಗಿ ಏ ಅವಳೆಲ್ಲಿ ಮಾಡೋಳಜ ಅವಳಿಗೂ ಪಾಪ ಸಾಕಾಗಿತ್ತು ಬೆಂಗಳೂರಿಂದ ಬಂದು ಅದು ಇದು ಅನ್ನೋಷ್ಟಲ್ಲೇ ಆಗಲಿ 2 ದಿನ ಕಳೆದೇ ಹೋಯ್ತಲ್ಲ ಜಾ ಇನ್ನೆಲ್ಲಿ ಮಾಡಲು ಪಾಪ ನೋಡ ನೀರು ಕೇಳ್ತೀನಿ ಒಂದು ಮಾತು ಸುಮಾ ಸುಮಾ ಏನವ ಮಾಡ್ತಾಯಿದ್ದೀಯ ಬಾಯಿಲಿ ಒಂಚೂರು ಆಚೆಗೆ ಸುಮಾ ಹೇಳಿ ಅತ್ತೆ ಏನು ಬೇಕಾಗಿತ್ತು ನಾನು ಇತ್ತವ ಪಾತ್ರೆ ಉಜ್ತಾ ಇದ್ದೆ ಒಂದಿಟ್ಟು ಏನು ಬೇಕಿತ್ತತೆ ಟೀನ ಕಾಪಿನ ನಾನು ಮಾಡ್ಕೊಬರನೇ ಅಯ್ಯೋ ಅಮ್ಮ ಸುಮ್ಮ ಟೀ ಕಾಪಿದಂಗೆ ಇರ್ಲಿ ಕಣಮ್ಮ ಈಗಿಂತ ಏನು ಸಂಕ್ರಾಂತಿ ಹಬ್ಬ ಮಾಡೋಣ ಅಂತಿದ್ದೀರೋ ಅತ್ತೆ ಸೊಸೆ ಏನು ಬೇಡ ಬೆಂಗಳೂರಲ್ಲಿ ಆಲುಕ್ಸಿಗೆ ಹೋಗಿ ಅದೇ ಸಂಕ್ರಾಂತಿ ಹಬ್ಬ ಮಾಡ್ಕೊ ಬಂದಿದ್ದೀರೋ ನೀವಿಬ್ರು ಏನು ಸಂಭ್ರಮ ಸಡಗರ ಏನು ಕಾಣ್ತಾ ಇಲ್ಲ ಕೊಬ್ಬರಿ ಬೆಲ್ಲ ಏನಾದ್ರು ಹೆಚ್ಕೊಂಡಿದೀಯೋ ಏನು ಹೆಂಗೆ ಅಂತವ ನಾನು ಕೇಳೋಣ ಅಂತ ಏ ಮಾವ ಇದೇನು ಮಾವ ಹಿಂಗನ್ಬಿಟ್ರಲ್ಲ ನೀವು ನಾನು ಏನೇ ಇದ್ರೂ ಸೊಸೆ ಕರ್ತವ್ಯ ಮರೆಯೋಕಿಲ್ಕಂಡು ಮಾವ ಅಲ್ಲಿದೇನೋ ಬೆಂಗಳೂರಿಗೆ ಹೋಗಿ ಬಂದು ಸಾಕಾಗಿತ್ತು ಅದೆಲ್ಲ ಐತೆ ಆದ್ರೂ ನಾನು ಇಲ್ಲಿ ಹಬ್ಬಕ್ಕೆಲ್ಲ ಮಾಡ್ಕೋಬೇಕಲ್ಲ ಮಾವ ಏನು ಮಾಡ್ದಂಗಿಲ್ಲ ಕಣ್ಮವ ಕೊಬ್ಬರಿ ಬೆಲ್ಲ ಎಲ್ಲನೂ ಹೆಚ್ಕೊಂಡು ಇಟ್ಕೊಂಡಿವ್ನಿ ಇನ್ನೇನು ಒಂಚೂರು ಕಡಲೆ ಹಾಕಿ ಒಂದಿಟ್ಟು ಇದೆಲ್ಲ ಎಳ್ಳೆಲ್ಲವ ಹುರ್ಕೊಂಡು ಒಂದಿಟ್ಟು ಕಡಲೆ ಬೀಜ ಹುರ್ಕೊಂಡು ಹಾಕಿದ್ರೆ ಆಯ್ತು ಕಣ್ಮವ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಣ್ಮವ ಯಾಕೆ ಅತ್ತೆ ಹೇಳಿಲ್ವ ನಿಮಗೆ ರೆಡಿ ಆಗೈತೆ ಅಂತವ ಅತ್ತೆ ನೋಡಿರೋಕ್ಕಿಲ್ಲ ಬಿಡಿ ಅದೇನೋ ಧಾರಾವಾಹಿ ನೋಡ್ಕೊ ಕೂತಿದ್ರು ನಾನು ಹೆಚ್ಚುತ್ತಾ ಕೂತಿದ್ನಲ್ಲ ನೋಡೇ ಇಲ್ಲ ನಾನು ಹೆಚ್ಚಿರೋದನ್ನ ಅನಿಸ್ತದೆ ಆದರೆ ಜಾಸ್ತಿ ಏನು ಮಾಡಿಲ್ಲ ಕಣ್ಮವ ಈ ಸೀತ ಆಗಲಿಲ್ಲ ನನ್ನ ಕಳ್ವೆ ಯಾಕೋ ಸುಸ್ತಾಯ್ತಿತ್ತಲ್ಲ ಅದಕ್ಕೆ ಒಂದು ಈ ಸೈಜ್ ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಹಬ್ಬಕ್ಕೆ ಆಕಾಶ ಮಾಡಿದ್ದೀನಿ ಕಣ್ಮವ ಅಕ್ಕಪಕ್ಕದ ಮನೆಯವ್ರಿಗೆ ಒಂದಿಷ್ಟು ಜನಕ್ಕೆ ಕೊಡಬೇಕಲ್ವಾ ಅದಕ್ಕೆ ಹೆಣ್ಮಕ್ಳಿದ್ದೀರಿ ಚೆನ್ನಾಗಿ ಕೊಡೋರು ಕಣ್ಮವ ಈ ಮಂಜುನ ಕಟ್ಕೊಂಡು ಏನು ಮಾಡ್ತೀರಿ ತಗೊಳ್ಳಿ ಅದಕ್ಕೆ ಒಂದು ಈ ಸೈಜ್ ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಕಣ್ಮವ ಅಯ್ಯೋ ಹೋಗ್ಲಿ ಬಿಡವ ಎಷ್ಟು ಮಾಡಿದ್ರೇನು ಸ್ವಲ್ಪನೋ ಜಾಸ್ತಿನೋ ಅದನ್ನು ಕೇಳ್ತಾ ಇಲ್ಬಿಡು ನನಗೇನಿಲ್ಲ ಒಂದೀಟು ಮಾಡಬೇಕು ಹಬ್ಬ ಹರಿದಿನಗಳು ಅಂದಮೇಲೆ ಅದೆಲ್ಲ ಮಾಡಿದ್ರಿ ಆ ಹಬ್ಬ ಅನ್ನಂಗೆ ಅನ್ಸೋದು ಇಲ್ಲ ಅಂಗಡಿ ಪಂಗಡಿಯಿಂದ ತತ್ತರ್ ನೋಡು ಅದೆಲ್ಲವತ್ತು ಒಂದಿಟ್ಟು ಪೂಜೆ ಮಾಡೋಕ್ಕಾಗದ ಅದು ಯಾವಾಗ ಮಾಡಿರ್ತಾರೋ ಯಾವಾಗ ಎತ್ತಿಟ್ಟಿರ್ತಾರೋ ಮೈಲ್ಗೆ ಏನಿರ್ತದೋ ಏನಿರಲ್ವೋ ಒಂದು ಗೊತ್ತಾಗಕ್ಕಿಲ್ಲ ಸುಮ್ಮನೆ ಹೋಗೋದು ಅಂಗಡಿಲಿ ತಗೊಬರೋದು ಅಯ್ಯೋ ಪ್ಯಾಟೆಲೆಲ್ಲ ಏನು ಮಾಡ್ಕೊಂಡು ಕುತ್ಕೊಂಡ್ರೇನಮ್ಮ ಹಿಂಗೆ ಮಾಡೋದು ಎಲ್ಲರೂ ಹೋಯ್ತಾರೆ ಒಂದಿಟ್ಟು ಅಂಗಡಿಲಿ ಎಲ್ಲವ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ನೋಡು ಅದನ್ನು ತಗೊಬಂದು ಪೂಜೆಗೆ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಹಂಚ್ಕೊಂಡು ಅಷ್ಟೇ ಅಲ್ಲೇನು ಹಂಚಕ್ಕೆ ಹೋಗಲ್ಲ ಬಿಡು ನಮ್ಮಂಗೆ ಹಳ್ಳಿ ಪಳ್ಳಿ ಹಂಗೆ ಹಂಚಕ್ಕಿಂಚಕ್ಕೆಲ್ಲ ಹೋಗಲ್ಲ ಅವರೇ ತಿನ್ಕೊಂಡು ಇಟ್ಕೋತಾರೆ ಅಷ್ಟೇ ಕಣ್ಮವರೇ ಹಂಗೆ ಮಾಡೋಕ್ಕಾಯ್ತದೇನು ಮಾವರೇ ನಾವುವೇ ಅದಕ್ಕೆ ಒಂದಿಟ್ಟು ಹೆಚ್ಚೆಲ್ಲ ಇಟ್ಟಿದ್ದೀನಿ ಇನ್ನೇನು ಒಂದಿಟ್ಟು ಬೆರೆಸ್ಬಿಟ್ರೆ ಆಗೋಯ್ತದೆ ಇವತ್ತು ಸಂಜೆನೇ ಎಲ್ಲ ಬರ್ಸಿಟ್ಬಿಡ್ತೀನಿ ನಾಳೆ ಬೇರೆ ಪೂಜೆ ಅದು ಇದು ಇರ್ತದಲ್ಲ ಮಾವ ಆಗಕ್ಕಿಲ್ಲ ಎಲ್ಲ ಕೆಲಸನೂ ಜಾಸ್ತಿ ಇರ್ತದೆ ಆಗಕ್ಕಿಲ್ಲ ಇನ್ನೇನು ಬುಧವಾರ ಕಳೆದು ಗುರುವಾರ ಕಲ್ವೇನು ಮಾವ ಹಬ್ಬ ಬೇರೆಯಾ ಪಾತ್ರೆ ತೊಳ್ಕೊಳ್ಳೋದು ಅದು ಇದು ಮನೆ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇರ್ತದೆ ಅದಕ್ಕೆ ಎಲ್ಲ ಬೆಲ್ಲ ಎಲ್ಲವ ಈಗಲೇ ಮಾಡಿ ಇಟ್ಬಿಡ್ತೀನಿ ಇನ್ನು ಮಿಕ್ಕಿದ್ದು ನೋಡ್ಕೊಳ್ಳೋಣ ಅತ್ತೆಗೆ ಅಲ್ವೇನು ಮಾವ ಕಣಮ್ಮ ನೀನು ಹೇಳ್ತಿರೋದು ಸರಿನೆಯಾ ಆಮೇಲೆ ಒಂದು ಕೆಲಸ ಮಾಡಿ ನಿಮ್ಮ ಅತ್ತೆಗೆ ಹೇಳಿದ್ದೀನಿ ಇಬ್ಬರು ಹೋಗಿ ಪ್ಯಾಟೆಗೆ ಬಿರ್ನದಿನಾರು ಒಂದಿಟ್ಟು ನಾಷ್ಟ ಮಾಡ್ಕೊಳ್ಳಿ ಏನಾದ್ರು ಒಂದು ಚಿಕ್ಕದೇನಾದ್ರು ನಾಷ್ಟ ಮಾಡ್ಕೊಂಡು ತಿನ್ಕೊಂಡು ಬಿರ್ನಿ ಹೋಗಿ ಪ್ಯಾಟಿಗೆ ಹೋಗಿ ಬಟ್ಟೆ ತಗೊಂಬಂದ್ಬಿಡ್ರಮ್ಮ ನಿನಗೆ ಮಂಜಿಂಗೆ ಆ ಸೀನಿಗೆ ಒಂದಿಟ್ಟು ಬನ್ನೀನು ಕಾಚನೂ ತಗೊಬನ್ನಿ ನಿಮ್ಮ ಅತ್ತೆಗೆ ಒಂದು ಸೀರೆ ನನಗೊಂದಿದ್ದು ಬನ್ನೀನು ಕಾಚ ಎಲ್ಲನೂ ತಗೊಬನ್ನಿ ಮರ್ತ್ಬಿಟ್ಟು ಬಂದ್ಬಿಡ್ಬೇಡಿ ಆಮೇಲೆ ಇನ್ನೇನು ಇದು ಎಳ್ಳು ಬೆಲ್ಲು ಕೆಲವ ಬತಾಸು ಅವೆಲ್ಲ ಬರ್ತವಲ್ಲ ಸಕ್ಕರೆ ಹೆಚ್ಚು ಅವನು ಒಂದಿಟ್ಟು ತಂದ್ಬಿಡ್ರಮ್ಮ ಮತ್ತೆ ನಾನು ಪ್ಯಾಟಿಗೆ ಹೋಗೋಕ್ಕಾಗಲ್ಲ ಕಬ್ಬು ಗೆಣಸು ಏನೇನು ಬೇಕು ಬೇಯಿಸೋಕ್ಕೆ ಲೇ ನಿನ್ಗೆ ಗೊತ್ತಲ್ವೇನ್ಲೇ ಏನೇನು ಬೇಕು ಅಂತವ ಗೊತ್ತಲ್ವ ನಿಂಗೆ ಅವರೆಕಾಯಿ ಆಮೇಲೆ ಕಡಲೆಕಾಯಿ ಆಮೇಲೆ ಗೆಣಸು ಆಮೇಲೆ ಕಬ್ಬು ಎಲ್ಲನೂ ಒಂದಿಟ್ಟು ಜಾಸ್ತಿನೇ ತಗೊಬನ್ನಿ ಮನೆಗೆ ಇವ್ರು ಗೊತ್ತಿರ್ತಾರೆ ಸಂಕ್ರಾಂತಿ ಹಬ್ಬ ಅಲ್ವೇ ಹೇಳ್ಬಿರಕ್ಕೆ ಗೊತ್ತಿರ್ತಾರಲ್ಲ ಅವ್ರ ಮಕ್ಳನ್ನೆಲ್ಲ ಕರ್ಕೊಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕಾಯ್ತದೆ ಜಾಸ್ತಿ ತಗೊಬನ್ನಿ ಜಿಪುಂಟನ ಮಾಡ್ಬಿಡ್ಕಣೆ ನೀನು ಜಾಸ್ತಿನೇ ತಗೋಬಾ ಕೊಬ್ಬು ಏನೇನು ಸಿಗುತ್ತೆ ಎಲ್ಲ ತಗೋಬಾ ನಾನೇನಾದ್ರು ಮರ್ತಿದ್ರೆ ಆಮೇಲೆ ನೀವು ಹೇಳಿಲ್ಕಂಡ್ರಿ ತರಲಿಲ್ಲ ಅಂತ ಹೇಳ್ಬಾರ್ದು ಕಾಣಿಸ್ತದೆ ಅಲ್ಲೇ ಕಣ್ಗಿ ಹಂಗೆ ಬಾಳೆ ಎಲೆ ಇನ್ನೇನು ಬಾಳೆಕಂಬ ಎಲ್ಲವ ನಾನು ತರ್ತೀನಿ ಅದನ್ನೆಲ್ಲ ಏನು ತರಕ್ಕೆ ಹೋಗ್ಬೇಡಿ ಮಾವನೆಲ್ಲ ನಾನು ತಗೊಬರ್ತೀನಿ ಇದನ್ನು ತಗೊಬನ್ನಿ ಸಾಕು ಕಬ್ಬು ಸಿಗ್ತದೆ ಏನು ನೋಡ್ಬೇಕಪ್ಪ ಒಂದಿಟ್ಟು
ಇಲ್ಲೇ ಎಲ್ಲಾದ್ರೂ ಸಿಗ್ತದೆ ಏನೋ, ಇಲ್ಲೆಲ್ಲಿ ಸಿಗ್ತದೆ, ಸಿಗಕ್ಕಿಲ್ಲ ಕಣಂತೆ. ಯಾರೋ ಮಾರ್ತಿದ್ರೆ ಸಿಗುತ್ತೆ. ನಾನು ಇನ್ನೇನು ಟೌನ್ ಕಡೆಗೆ ಹೋದ್ರೆ ಮಾರ್ತಿದ್ರೆ ಸಿಕ್ಕುತ್ತೆ. ಈಗೇನು ಹೋಗಕ್ಕಿಲ್ವಲ್ಲ, ನೀವೇ ತಂದ್ಬಿಡ್ರವ. ಕಪ್ಪು ತಗೊಬನ್ನಿ, ಆಮೇಲೆ ಅವರೆಕಾಯಿ, ಆಮೇಲೆ ಕಡಲೆಕಾಯಿ ಬೇಯಿಸೋಕ್ಕೆ, ಅವರೆಕಾಯಿ ಬೇಯಿಸೋಕ್ಕೆ, ಆಮೇಲೆ ಚಿತ್ಕವರೆ ಮಾಡಕ್ಕೆ ಒಂದಿಷ್ಟು ಜಾಸ್ತಿನ ಅವರೆಕಾಯಿ ತಗೊಬನ್ನಿ. ಎಲ್ಲ ಮರ್ತು ಬಂದಿರ. ಆಮೇಲೆ ಅತ್ತೆ ಸೊಸೆ ಇಬ್ರು ಸೀರೆ ತಗೊಂಡು ಆಮೇಲೆ ಇವೆಲ್ಲ ಮರ್ತು ಬಂದಿರ. ಏನು ಗೊತ್ತೈತೆ? ಅಯ್ಯಯ್ಯ ಅಜವ್, ನೀನು ಏನಜ್ ಹಿಂಗೆ ಒಳ್ಳೆಯ ರೈಲ್ ಹೇಳ್ದಂಗೆ ಹೇಳ್ತೀಯಲ್ಲಜ. ಸುಮ್ಕಿರಜ ಎಲ್ಲ ತಗೋಬತ್ತೀವಿ. ನಮಗೆ ನೆನಪಿರಕ್ಕಿಲ್ವೇ? ಓಹೋ, ಏನು ನೀನೇ ಯಾವಾಗಲೂ ಮಾಡ್ತಿದ್ದೇನೋ ನಂಗೆ ಆಡ್ತೀಯ. ಯಾವ್ದಾರು ಹಬ್ಬ ಹುಣ್ಣಿಮೆ ಬಂದರೆ ಬಾರೆ ಹೋಗೋಣ ತಗೊಬರೋಣ ಅಂತ ನಾನು ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳಿದ್ನೆಲ್ಲವ ತಗೊಬಿಟ್ಟು ಇವಾಗ ಏನೋ ನೀನೇ ತಗೊಬತ್ತಿದ್ದೇನೋ ಅನ್ನಂಗೆ ಹೇಳ್ತಾ ಇದೆಯಲ್ಲಜ. ಸುಮ್ ಕೂತ ಒಂದು ದಿವಸ ನಾವೆಲ್ಲವ ಹೋಗಿ ತಗೊಬತ್ತೀವಿ. ನೀನು ಹೋಗಲ್ವ ಅಲ್ತವೇನೋ ಹೂಳ ತಂದಿದ್ದೀನಿ ಅಂದಲ್ಲ, ಹೋಗಿ ಅದನ್ನ ಮಾಡ್ಕೊ ಹೋಗಿ ಫಸ್ಟು. ನಮಗೆ ಹೇಳಕ್ಕೆ ಬಂದ್ಬಿಡ್ತಿಲ್ಲಿ. ಅಯ್ಯೋ ಆಯ್ತು ಬಿಡವ, ನಾನೇನು ಹೇಳಕ್ಕಿಲ್ಲ. ಹೋಗ್ರಿ ಇಬ್ರು ಬಿರ್ನೆ ನಾಷ್ಟ ಮಾಡ್ಕೊಂಡು ಹೋಗಿ ಅದೇನೇನು ಬೇಕು ಎಲ್ಲ ಸಾಮಾನು ತಗೊಂಡು ಬಟ್ಟೆ ತಗೊಂಡು ಬಿರ್ನಿ ಬನ್ನಿ. ತಡ ಮಾಡ್ಕೊ ಬರ್ಬೇಡ್ರಿ ಕಣ್ರಮ್ಮಿ. ಬಿರ್ನೆ ಬಂದ್ಬಿಡ್ರಿ ಮಧ್ಯಾಹ್ನ ಊಟದಷ್ಟರಿ. ಸರಿ ಕಣಜ, ಆಯಿತು. ಅದೇ ಇವಾಗ ಹಂಗಾರೆ ನಾನು ಹೋಗಿ ಜಲ್ದಿ ಒಂದಿಟ್ಟು ಚಿತ್ರಾನ್ನ ಏನಾದ್ರು ಒಗ್ಗರಣೆ ಹಾಕ್ಬಿಡ್ತೀನಿ ಕಣತೆ, ತಿನ್ಕೊಂಡು ಹೋಗುಮ. ಆಮೇಲೆ ತಡವಾಗಿ ಬಂದರೆ ಆಮೇಲೆ ಮಾವ ಬೇರೆ ಬೈತದೆ. ಇನ್ನೇನಾದ್ರು ರೊಟ್ಟಿನೋ ಚಪಾತಿನೋ ಮಾಡೋಣ ಅಂತಿದ್ದೆ. ಅವರೆಕಾಳು ಐತೆ, ಬೇಯಿಸ್ಬಿಟ್ಟು ಏನಾದರೂ ಪಲ್ಯ ಗಿಲ್ಯ ಮಾಡಿ ಮಾಡೋಣ ಅಂತಿದ್ದೆ. ಇವಾಗ ಇನ್ನೆಲ್ಲಿ ಟೈಮ್ ಆಗೋಕ್ಕಿಲ್ಲ. ನಾನು ಬಿರ್ನೆ ಹೋಗಿ ಚಿತ್ರಾನ್ನಕ್ಕೆಲ್ಲವ ಹೆಚ್ಕೊಬಿಟ್ಟು ಈರುಳ್ಳಿ ಪರಳಿ ಎಲ್ಲವ ಚಿತ್ರಾನ್ನ ಮಾಡ್ಬಿಡ್ತೀನಿ ಕಣತೆ. ಆಮೇಲಿಂದವ ತೀರ ನೋಡ್ಕೊಳ್ಳೋಣ ಏನು ಮಾಡೋಣ ಅಂತವ. ಮಧ್ಯಾಹ್ನಕ್ಕೆ ಬಂತಿರುವ ಅವರೆಕಾಳು ಹುಳಿನೋ ಏನಾದ್ರು ಮಾಡೋಣ. ತರಕಾರಿ ತಂದಿರ್ತೀವಲ್ಲ, ಆ ತರಕಾರಿಗೆ ಹಾಕಿ ಮಾಡೋಣ. ಈಗ ಮೊದಲಿಗೆ ಹೋಗಿ ನಾನು ರೆಡಿ ಆಗಿಬಿಡ್ತೀನಿ ಕಣತೆ, ತಿಂಡಿ ಮಾಡಿಬಿಟ್ಟು. ಸರಿ ಕಣಮ್ಮ, ಆಯಿತು, ಹಂಗೆ ಮಾಡು. ಬಿರ್ಬಿರ್ನ ರೆಡಿ ಆಗ್ಬೇಕು ನೀನು, ಆಮೇಲೆ ತಡ ಮಾಡೋಂಗಿಲ್ಲ. ಮಂಜಿಗೆ ಒಂದಿಟ್ಟು ಬಾಕ್ಸ್ಗೆ ಹಾಕಿಟ್ಬಿಡು. ನಾವು ಅವನು ಸ್ಕೂಲ್ಗೆ ಹೋಗೋ ತನಕ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಿಲ್ಲ. ಬಾಕ್ಸಿಗೆ ಹಾಕಿಡು, ಹಂಗೆ ತಿನ್ಸ್ಬಿಡು ಅವ್ನಿಗೆ ತಿಂಡಿಯ. ತಿಂಡಿ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಡು. ಬಿರ್ನಿ ಹೋಗೋಣ ತಗೊಂಬಂದ್ಬಿಡೋಣ. ಇವತ್ತು ಬೇರೆ ಯಾರು ರಶ್ ಇರ್ತದೆ ಟಿಪ್ಟೂರ್ನಾಗ ಎಲ್ಲ ಅಂಗಡಿಗಳು. ಇನ್ನು 2 ದಿನ ಇಲ್ಲ ಹಬ್ಬ, ಇನ್ನೇನು ಮತ್ತೆ ರಶ್ ಇಲ್ದಂಗೆ ಎಲ್ಲ ರಶ್ಶಾಗಿ ಕೂತಿರ್ತಾರೆ. ಏನು ಮಾಡೋದು ಏನೋ, ನೋಡೋದು ನಡಿ. ಬಿರ್ನಿ ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ತಾಗಿ, ಅಲ್ವೇ? ಹ್ಞೂ ಕಣತ್ತೆ, ಹಂಗೆ ಮಾಡೋಣ. ಅತ್ತೆ ಯಾವ ಅಂಗಡಿಗೆ ಹೋಗೋಣ? ಯಾವ ಅಂಗಡಿಗೆ ಹೋಗೋದು ಏನೇ ಕಣಮ್ಮ, ನನಗಂತೂ ಸರಿಯಾಗಿ ಗೊತ್ತಾಗಕ್ಕಿಲ್ಲ. ಓಸ್ವಾಲಿಗೆ ಹೋಗೋಣ ಅಂದರೆ ಅಲ್ಲಿ ಜಾಸ್ತಿ ರೇಟ್ ಮಾಡಿ ಮಡಗಿರ್ತಾನವಯ್ಯ. ಏನು ಹೇಳಿದ್ರು ಕೇಳೋಕ್ಕಿಲ್ಲವಯ್ಯ, ಕಡಿಮೆನೂ ಮಾಡೋಕ್ಕಿಲ್ಲ, ಏನಿಲ್ಲ. 100 ರೂಪಾಯಿ ಸೀರೆನ 500 ರೂಪಾಯಿ ಅಂತವ ಮಾರ್ತಾನೆ ಅವನು. ನಮ್ದ್ರಲ್ಲಿ ಚೆನ್ನಾಗೈತೆ ಸೀರೆ ಅಂತವ. ಅವನ ಹತ್ರಕ್ಕೂ ಹೋಗೋಕ್ಕಾಗಿಲ್ಲ. ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರವ ಇನ್ಯಾವುದೈತಿ, ಆ ಕಾರಣೂ ಯಾವುದೋ ಐತಲ್ವ, ಅದಕ್ಕೆ ಹೋಗೋಣ ನಡಿಯತ್ತೆಗಿ. ಅಲ್ಲೇ ಚೆನ್ನಾಗಿರ್ತದೆ ಸೀರೆ ಅಂತವ. ಈ ಪಾರತಕ್ಕೆ ಮೊನ್ನೆ ಸೋಗಿ ತಗೊಬತ್ತು, ಅವ್ರ ಮಕ್ಳಿಗೆಲ್ಲವ ತಗೊಬಂತು. ಸೀರೆ ಕೊಡೋಣ ಅಂತಿದ್ದೀನಿ ಕಣವ ಅಂತವ, ತಗೊಬಂತು ಹಬ್ಬಕ್ಕೆ ಅಂತವ. ಅಲ್ಲೇನವ ಚೆನ್ನಾಗಿರೋದು ಬಂದವಂತೆ. ಆದರೆ ಬೋರ್ ಎಷ್ಟಿರ್ತದೆ ಕಣೆ, ಆ ಅಂಗಡಿ ಮಾತ್ರವ ಚಿಕ್ಕದು ಬೇರೆ ಅಲ್ವಾ. ರಶ್ ಇರ್ತದೆ. ಏನು ಮಾಡೋದು ಏನೋ ಕಣವ ಗೊತ್ತಿಲ್ಲ. ನಡಿ ನೋಡೋಣ ಅಲ್ಲೇ ಕಾರಣಲ್ಲೋ. ಇಲ್ಲಿ ಇನ್ಯಾವುದೈತಿ, ಇನ್ಯಾವ್ದು ಸೀರೆ ಅಂಗಡಿ ಐತಿ. ಆ ದಾವಣಗೆರೆದು ಯಾವುದೋ ಹೊಸ ಸೀರೆ ಅಂಗಡಿ ಬಂದೈತೆ ಅನ್ಕಣಮ್ಮಿ. ಅದು ಯಾವುದೋ ಮೈಸೂರು ಸಿಲ್ಕು ಅವು ಇವು ಎಲ್ಲವ ಸಿಗ್ತಾವಂತಲ್ಲಿ. ಅಲ್ಗೋಗನೆ. ಬ್ಯಾಡ್ ಕಣತೆ, ಅಲ್ಲಿ ಬೋರ್ ರೇಟ್ ಹೇಳ್ತಾರೆ ಕಣತೆ. ನಾನು ಒಂದ್ಕಿತ ಹೋಗಿದ್ದೆ ದಾವಣಗೆರೆ ಅಂತವ, ಅಲ್ಲೇ ಒಳಗಡೆ ಎಲೆ ಹೆಸ್ರು ಐತೆ ನೋಡಿ. ಅಲ್ಲಿರೋದದು. ಆ ಎಲೆ ಹೆಸ್ರದ್ದು ಒಳಗಿಂದವ ಹೋದ್ರೆ ಸಿಗ್ತದೆ. ಅಲ್ಲೂ ಬೋರ್ ರೇಟ್ ಐತೆ ಕಣತೆ, ಆಗಕ್ಕಿಲ್ಲ, ಜಾಸ್ತಿ ಹೇಳ್ತಾರೆ. ಭಾಳ ಸುಮ್ಮನಿರಿ. ಈ ಕರಣಿಯ ಒಂಚೂರು ಪರವಾಗಿಲ್ಲ ಕಣತೆ. ನಮಗೆ ಕಡಿಮೆಗೂ ಸಿಗ್ತದೆ, ಚೆನ್ನಾಗಿರೋದು ಸಿಗ್ತದೆ. ಮತ್ತೆ ಈಗಿತ ನೀವು ಒಂಚೂರು ಮೈಸೂರು ಸಿಲ್ಕ್ ಅಂತ ಗೊತ್ತದ ನೋಡಿ, ತೆಳ್ಳಕ್ಕಿರೋ ಸೀರೆಗಳು ಅಂಥವು ತಗೊಬಿಡಿಯತ್ತೆ. ಒಂದು 2 ತಗೊಬಿಡಿ, ಇರಲಿ. ಎಲ್ಗಲ್ಗಾದ್ರೂ ಫಂಕ್ಷನ್ಗೆ ಹೋದಾಗ ಹಾಕೊಂಡು ಹೋಗೋಕ್ಕಾಯ್ತದೆ. ಸೀರೆ ಇಲ್ಲ ಅಂತ ಹೇಳ್ತಾ ಇರ್ತೀರಿ ನೀವು. ಆ ತೆಳ್ಳಗಿರೋದಿದ್ರೆ ಬೇಗ ಉಡ್ಕೊಂಡು ಹೋಗ್ಬೋದು ಕಣತೆ, ನಿಮಗೆ ಚೆನ್ನಾಗೂ ಕಾಣಿಸ್ತದೆ. ನೀವು ಒಂಚೂರು ದಪ್ಪದು ಉಡ್ಕೊಬಿಡ್ತೀರಾ, ಇನ್ನೂ ದಪ್ಪು ಕಾಣಿಸ್ತಿರ್ತೀರಿ ಒಂಥರವ. ಅದಕ್ಕೆ ತೆಳ್ಳಗಿರೋ ಸೀರೆಗಳನ್ನೇ ತಗೊಳ್ಳಿ ಇನ್ಮೇಲಿಂದವ. ಆ ಮೈಸೂರು ಸಿಲ್ಕಲ್ಲೂ ಚೆನ್ನಾಗಿರೋದೈತೆ ಕಣತೆ. ಮೊನ್ನೆ ನಮ್ಮ ವೀಣ ತಂದಿರಲಿಲ್ವ, ಹೆಂಗಿತ್ತು ನೋಡಿ ಅವ. ಆ ಸೀರೆ ಅಂತೂ ಮಿರ ಮಿಂಚ್ತಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದಷ್ಟು ಎಳ್ಳಿಗಿರೋದು, ಬಾರ್ಡ್ರು ಇಲ್ಲ, ಏನೂ ಇಲ್ಲ ಕಣತೆ. ಅಂಥ ಸೀರೆನೇ ಆರು ಚಂದ ಕಾಣಿಸ್ತಿತ್ತು ನೋಡಿ. ಅದಕ್ಕೆ ಅಂಥದ್ದೇ ತಗೊಳಿಯತ್ತೆ. ಕಣಮ್ಮಿ, ನಾನು ಹಂಗೆ ಅನ್ಕೊಂಡಿವ್ನಿ. ಅಂಥದ್ದು ಯಾವ್ದಾದ್ರು ಒಂದು ತಕತಿ ನಡೆಯತ್ತೆಗಿ. ಅಯ್ಯೋ ಇದೇನಮ್ಮಿ, ಯಾರು ಕಾಣೋಕ್ಕೆ ಇಲ್ವಲ್ಲ. ಅದು ಎಲ್ಲೋಗ್ಬಿಟ್ರು ನನ್ನ ಅಂಗಡಿಯವರಿಲ್ಲವ. ಅಯ್ಯೋ ಈ ಹಬ್ಬದ ಟೈಮಲ್ಲಿ ಒಬ್ರಿಗೆ ತೋರಿಸ್ತೀರಿ, ಇನ್ನೊಬ್ರಿಗೆ ತೋರ್ಸಕ್ಕೆ ಬರೋಕ್ಕಿಲ್ಲ ಕಣಮ್ಮಿ ಇವರು. ಹೆಂಗಿದ್ರು ಸೀರೆ ತಗೊಂಡು ಹೋಯ್ತಾರಲ್ಲ ಗಿರಾಕಿಗಳು ಅಂತವ, ಬೇರೆ ಗಿರಾಕಿ ಹತ್ರನೇ ಬರೋಕ್ಕಿಲ್ಲ ಬಿಡು. ನೋಡೋಣ ನೀರು ಯಾರಾದ್ರು ಕಾಣ್ತಾರೆ ಅಂತ ಕಾರಿತೀನಿ. ಯಾರಾದರೂ ಇದ್ದೀರನಪ್ಪ? ಸೀರೆ ನೋಡೋಕೆ ಬಂದಿದ್ದೀವಿ. ಏನು ಯಾರು ಕಾಣೋಕ್ಕಿಲ್ವಲ್ಲ ಅಂಗಡೀಲಿ. ಒಬ್ಬರು ಕಾಣ್ತಾ ಇಲ್ವಲ್ಲ, ಎಲ್ಲೋಗಿದ್ದೀರಿ ಎಲ್ಲರೂ? ಅಜ್ಜಿ ಇಲ್ಲೇ ಇದ್ದೀವಿ ಅಜ್ಜಿ. ಹೇಳಿ ಅಜ್ಜಿ, ಯಾವ ಥರ ಸೀರೆ ಬೇಕಿತ್ತು ನಿಮಗೆ? ಏನೋ ಸೀರೆ ನೋಡೋಕೆ ಬಂದಿದ್ದೀರಾ, ಇನ್ನೇನಾದರೂ ನೋಡೋಕೆ ಬಂದಿದ್ದೀರಾ?
ವಾ ನೀನು ಬೋಚಂದ ಕೇಳಿದೆ ಕಣಮ್ಮ ಸೀರೆ ಅಂಗಡಿಗೆ ಬಂದು ಸೀರೆ ನೋಡಕ್ಕೆ ಬರ್ದಂಗೆ ಇನ್ನೇನೋ ನೋಡಕ್ಕೆ ಬಂದೇವಾ ಸೀರೆನ ಕಣ ನೋಡಕ್ಕೆ ಬಂದಿರೋದು ಯಾವುದೋ ಚೆನ್ನಾಗಿರೋ ಸೀರೆಗಳವೆ ತೋರಿಸಿಲಿ ಎಲ್ಲವ ಹೊಸವು ತೋರಿಸ್ಬೇಕು ಆಮೇಲೆ ಹಾಳ್ಪಳೆದೆಲ್ಲವ ತೋರಿಸ್ಬೇಡ ಆಮೇಲೆ ಸುಮಾ ಅದೇನೋ ಅಂದಲ್ಲಮ್ಮ ನೀನು ಯಾವುದವ ಅದು ಎಂಥದವ ತೆಳ್ಳಗಿರೋ ಸೀರೆ ಅಂತವ ಅದು ಹೇಳು ಒಂದಿಟ್ಟು ಅವಳಿಗೆ ಅದು ಯಾವ ಸೀರೆ ಅಂತವ ತಗೊಳ್ಳಿ ಮೇಡಮರೇ ಅದೇ ಇದು ಮೈಸೂರು ಸಿಲ್ಕ್ ಅಂತದ್ದು ಬರ್ತದಲ್ಲ ಒಂಚೂರು ತೆಳ್ಳಗಿರ್ತದೆ ನೋಡಿ ರೇಷ್ಮೆ ಸೀರೆ ಅಂತದು ಅಂಥ ಸೀರೆ ತೋರಿಸಿ. ಓ ಅದಾ ಆಯಿತು ಅಮ್ಮ ಆಯಿತು ತೋರಿಸ್ತೀನಿ ಬನ್ನಿ ಅಮ್ಮ ಬನ್ನಿ ಇಲ್ಲೇ ಕೂತ್ಕೋತೀರಾ ಎಲ್ಲೇ ತೊಗೊಬರ್ತೀನಿ ಎಲ್ಲ ಸೀರೆಗಳು ಯಾವ ರೇಂಜಲ್ಲಿ ಇರಬೇಕಮ್ಮ ನಿಮಗೆ ಸೀರೆ ಎಷ್ಟು ಸೀರೆ ಬೇಕು ಯಾವ ರೇಂಜಲ್ಲಿ ಇರಬೇಕು ಅಂತೆಲ್ಲ ಹೇಳಿದ್ರೆ ಪಟ ಅಂತ ತಕ್ಕೊಟ್ಬಿಡ್ತೀನಿ. ಅಯ್ಯೋ ನೀವು ಅಂಗಡಿಯಾರು ನೋಡಪ್ಪ ಸೀರೆ ತೋರ್ಸೋಕ್ಕಿಂತ ಮುಂಚೆನೆಯ ಫಸ್ಟೇ ಕೇಳ್ಕೊಬಿಡ್ತೀರಿ ಎಷ್ಟಿರಬೇಕು ಅಂತವ ಒಂದು ಕೆಲಸ ಮಾಡು ಒಂದು 1,000 ರೂಪಾಯಿ ಒಳಗೆ 1,000 ರೂಪಾಯಿ ಒಳಗೆ ಒಂದು 3 ಸೀರೆ ತೋರಿಸು ನನಗೊಂದು 2 ಅದೇ ನನ್ನ ಸ್ವಾಸಿ ಹೇಳಿದ್ಲಲ್ಲ ತಳಗಿರವ ಏನು ಮೈಸೂರು ಸಿಲ್ಕೋ ಏನವ ಆ ಥರದ್ದು ಒಂದು 2 ತೋರಿಸು ಇನ್ನು ಇವಳಿಗೆ ನನ್ನ ಸ್ವಾಸಿಗೆ ಚೆನ್ನಾಗಿರೋದು ಯಾವ್ದಾದ್ರು ವಾಸದ ಬಂದಿದ್ರೆ ತೋರ್ಸವ ರೇಷ್ಮೆ ಸೀರೆ ಅಂತದೇ ತೋರಿಸು ಎಂತೆಂಥದ್ದು ತೋರಿಸ್ಬೇಡ ಆಮೇಲೆ ನೀನು. ಸರಿ ಅಮ್ಮ ಚೆನ್ನಾಗಿರೋ ಸೀರೆಗಳೇ ತೋರಿಸ್ತೀನಿ ತುಂಬ ಚೆನ್ನಾಗಿರೋ ಸೀರೆಗಳು ಬಂದಿದೆ ಅಮ್ಮ ಈಗ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಎಲ್ಲ ಹೊಸ ಸ್ಟಾಕ್ಗಳು ತರಿಸಿದ್ದೀವಿ ಹೊಸ ಬಣ್ಣದ್ದು ಹೊಸ ಡಿಸೈನು ಎಲ್ಲ ತುಂಬ ಚೆನ್ನಾಗಿರೋ ಸೀರೆಗಳು ಬಂದಿದೆ ನೆನ್ನೆ ಅಷ್ಟೇ ಬಂದಿದೆ ಹೊಸ ಸ್ಟಾಕು ಕೂತ್ಕೊಳ್ಳಿ ಅಮ್ಮ ತೋರಿಸ್ತೀನಿ ಕೂತ್ಕೊಳ್ಳಿ. ಸುಮಾ ನೀನು ಕೂತ್ಕೊಳ್ಳಮ್ಮಿ ನನ್ನ ಕೈಲಿ ಆಗೋಕ್ಕಿಲ್ಲ ಕೂತ್ಕೊಂಡು ಎದ್ದು ಎಲ್ಲವ ಮಾಡೋಕ್ಕೆ ಕೆಳಗೆ ಕೂತ್ಕೊಂಡ್ರಿ ಎದ್ದಳಕ್ಕೆ 5 ನಿಮಿಷ ಬೇಕು ಕೂತ್ಕೊಂಡು ನೋಡಿ ಬಿರ್ ನೋಡು ಯಾವ ಸೀರೆ ಅಂತವ ನನಗೂ ನೀನೇ ತಗೋ ನನಗೆ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ನೀನು ಹೇಳೋಕ್ಕಿಲ್ಲ ನಾನು ಎಂಥದಾದ್ರೂ ಒಂದಿಟ್ಟು ತಗೊಬಿಡಮ್ಮ ಬೇಗ ಹೋಗೋಣ. ನೋಡಿ ಮೇಡಮ್ ನೋಡಿ ಯಾವ್ಯಾವ ಥರ ಸೀರೆ ಬೇಕು ಎಲ್ಲ ಥರದ್ದು ತಂದಿದ್ದೀನಿ ಅಜ್ಜಿ ನೋಡಿ ಅಜ್ಜಿ ನೀವು ಕೇಳಿದ್ರಲ್ಲ ಮೈಸೂರು ಸಿಲ್ಕು ಅದು ಎಲ್ಲ ತೋರಿಸ್ತೀನಿ ಮೊದಲಿಗೆ ಇದರಲ್ಲಿ ಯಾವ್ದು ಬೇಕು ನೋಡಿಕೊಂಡು ತಗೊಳ್ಳಿ ಮೊದಲು ಇದು ಎಲ್ಲವ ಹೊಸ ಡಿಸೈನ್ ತಂದಿದ್ದೀನಿ ಹೊಸ ಬಣ್ಣ ಹೊಸ ಡಿಸೈನು ಇವರೊಂಚೂರು ಬೆಳ್ಳಗಿದಾರಲ್ಲ ಇವ್ರಿಗೆ ಒಪ್ಪೋ ಅಂಥ ಕಲರ್ಗಳೇ ತಂದಿದ್ದೀನಿ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ ಅದು ಕೆಂಪು ಕಲರ್ದಿದೆ ನೋಡಿ ಅದು ತುಂಬ ಚೆನ್ನಾಗಿದೆ ಇನ್ನು ಆರೆಂಜ್ ಕಲರ್ ತುಂಬ ಚೆನ್ನಾಗಿದೆ ಆಮೇಲೆ ಇವಾಗ ಹೊಸದಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಈ ಸಿಮೆಂಟ್ ಕಲರ್ ಇದೆ ನೋಡಿ ಮೇಡಮ್ ಈ ಸಿಮೆಂಟ್ ಕಲರೇ ಎಲ್ಲ ಆಗ್ತಿರೋದು ತುಂಬ ಒಳ್ಳೆ ಡಿಸೈನ್ ಇದು ತುಂಬ ಚೆನ್ನಾಗಿ ಓಡ್ತಾ ಇದೆ ಈ ಡಿಸೈನು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿ ಒಂದಿಷ್ಟು ಯಾವುದು ಅಂತವ ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನಾನು ಅದು ಇಷ್ಟಪಟ್ಟಿದೆ ಅದು ಕೊಡಿ ಅಂತ ಕೇಳಂಗಿಲ್ಲ ತುಂಬ ಕಸ್ಟಮರ್ಸ್ ಇದ್ದಾರೆ ಮೇಡಮ್ ಅವರು ಇವರು ಯಾರು ಎತ್ಕೊಂಡು ಹೋಗ್ತಾರೆ ಅದಕ್ಕೆ ಯಾವ್ದು ಇಷ್ಟ ಆಗುತ್ತೆ ಒಂದು 2-3 ಎತ್ತಿಟ್ಕೊಳ್ಳಿ ಆಮೇಲೆ ಎಷ್ಟು ಬೇಕಷ್ಟು ತಗೊಳ್ಳೋರಂತೆ ಅಷ್ಟು ತಗೊಳ್ಳಿ ಇಷ್ಟು ತಗೊಳ್ಳಿ ಅಂತ ಏನು ಹೇಳಲ್ಲ ನಾವು ಸರಿ ಕಣ ಆಯಿತು ನೋಡಮ್ಮ ಸುಮಾ ಯಾವ್ದು ಬೇಕು ಬಿರ್ ನೋಡಿ ತಗೊಳವ ಇರೋ ಬಣ್ಣಗಳೇ ತಗೋಬೇಡ ಯಾವಾಗಲೂ ಚೆಂಪುದು ಅವು ಇವು ಏನೋ ತಗೋತೀಯ ಯಾವುದ್ರೂ ಬೇರೆ ಬಣ್ಣಗಳ ಒಂದೇ ಥರದ್ದು ಹಾಕೊಂಡ್ರೆ ಒಂಥರ ಕಾಣಿಸ್ತಿರ್ತದೆ ಎಲ್ಲ ಕಡೆಗೂ ಒಂದೇ ಸೀರೆ ಉಟ್ಕೊಬತ್ತಾರಲ್ಲ ಇವಳು ಸೊಸೆ ಅಂತವ ಎಲ್ಲವ ರೇಗಿಸ್ತಾರೆ ನನ್ನ ಗೌರಜ್ಜಿ ಸೊಸೆಗೇನು ಸೀರೆ ಕೊಡ್ಸೋಕ್ಕಿಲ್ವ ಅಂತವ ರೇಗಿಸ್ತಾರೆ ಏನಾಯ್ತಾ ಒಂದೇ ಬಣ್ಣದ ತಗೋಬೇಡ ಯಾವ್ದಾದ್ರು ಬೇಡ ಬಣ್ಣದ ನೋಡಿ ಒಂದು 2 ತಗೊಳಮ್ಮಿ ನಿಮ್ಮ ಮಾವನ್ ಕೊಡಿಸ್ತೀನಿ ಅಂತ ಹೇಳೈತೆ ದುಡ್ಡು ಕೊಟ್ಟು ಕಳ್ಸೈತೆ ನಾನು ಕೊಡಿಸ್ತೀನಿ ಸಂಘದಲ್ಲಿ ದುಡ್ಡು ತಗೊಂಡಿದ್ನಲ್ಲ ಅದೊಂದಿಟ್ಟು ಐತೆ ನೋಡಿ ತಗೋತಿಗೆ 2 ಭಾಳ ಬಿಡ್ರಿಯತ್ತೆ ಯಾಕೆ ಸುಮ್ಮನೆ 2 ಸೀರೆ ಅಲ್ಲವಾ ಮಾವ ಒಂದು ಕೊಡಿಸ್ತಾರಲ್ಲ ಅದೇ ಸಾಕು ಬಿಡಿ ಒಂದೇ ಸೀರೆ ಸಾಕು ಸದ್ಯಕ್ಕೆ ಸಿಮೆಂಟ್ ಕಲರ್ದು ತೋರಿಸ್ತವ್ರಲ್ಲ ಅತ್ತೆ ಹಬ್ಬದ ಬಣ್ಣದ್ದು ಅದು ತಗೋಣ ಅಂತಿದ್ದೀನತ್ತೆ ಚೆನ್ನಾಗೈತಾ ಅಯ್ಯೋ ಮೇಡಮ್ ಕೊಡಿಸ್ತೀನಿ ಅಂತವ್ರಲ್ಲ 2 ಅಲ್ದಿದ್ರೆ 3 ತಗೊಳ್ಳಿ ಮೇಡಮ್ ಇಂಥ ಅತ್ತೆ ಎಲ್ಲಿ ಸಿಗ್ತಾರೆ ಹೇಳಿ ನಿಮಗೆ ಅತ್ತೆನೇ ಹೇಳ್ತವ್ರೆ 2 ಸೀರೆ ತಗೊಳ್ಳಿ ಅಂತ ನೀವು ನೋಡಿದ್ರು ಒಂದೇ ಒಂದು ಸಾಕು ಅಂತೀರಲ್ಲ 2 ತಗೊಳ್ಳಿ ಇರಲಿ ಆ ಬೂದ್ ಬಣ್ಣದೊಂದು ಇನ್ನೊಂದು ಪಾಚಿ ಕಲರ್ದೊಂದು ಐತೆ ನೋಡಿ ಅದನ್ನು ತಗೊಳ್ಳಿ 2 ಚೆನ್ನಾಗೈತೆ ನಿಮ್ಗೆ 2 ಕಲರು ಒಪ್ಪುತ್ತೆ ಬೆಳ್ಳಗಿದ್ದೀರಾ ಚೆನ್ನಾಗಿ ಕಾಣುತ್ತೆ 2 ಕಲರ್ನು ಒಂದೊಂದು ತಗೊಬಿಡಿ ತೆಗಿ ಇರಲಿ. ಕಣಮ್ಮಿ ಸುಮ ತಗೊಳಮ್ಮ ನೀನು ತಗೊಳ್ಳೋದೇ ಅಪರೂಪಕ್ಕೆ ಈಗ ತಗೊಂಡ್ರಿ ಯುಗಾದಿಗೆ ತಗೊಂಡಿಯೋ ಯಾವಾಗ ತಗೊಂಡಿಯೋ ಗೊತ್ತಿಲ್ಲ ತಗ ಇನ್ನೇನು ಹಬ್ಬಗಳಿಗೆ ತಾನೇ ಕೊಡ್ಸೋದು ಇನ್ನು ಬೇರೆ ಟೈಮಲ್ಲೆಲ್ಲವ ಏನು ಕೊಡ್ಸೋಕೆ ಹೋಯ್ತೀನ ನಾನು ಏನು ನಿನ್ಗೇನು ಹೇಳಕ್ಕೆ ಹೋಯ್ತೀನ ನಿಮ್ಮ ಮಾವಂಗೆ ಹೇಳ್ಬೇಡ ಅಷ್ಟೇ ಆಮೇಲೆ ದುಡ್ಡು ಮಾಡಿಕೊಂಡು ಸೀರೆ ತಗೋತಾರೆ ಅತ್ತೆ ಸೊಸೆ ಅಂತವ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತದೆ ನಿಮ್ಮ ಮಾವ ನಿಮ್ಮ ಮಾವಂಗೆ ಹೇಳ್ದಂಗೆ ನೀನು ಸುಮ್ಮನೆ ಇಟ್ಕೋಬೇಕಣವ ಈಗಲೇ ಹೇಳ್ತೇವೆ ನೀನು ನೋಡು ಒಂದು 2 ತಗೋ ಸೀರೆ ಇರಲಿ ಚೆಂದಾಗೈತೆ ಕಣಮ್ಮಿ ತಗೋ ಈ ಥರದ್ದು ಮತ್ತೆ ಸಿಗ್ತವ ಏನೋ ಬೇಕು ಅಂತಿದ್ದಲ್ಲ ಈ ಥರದವ ತಗೊಬಿಡತ್ತಾಗಿ ಡಿಸೈನು ಐತೆ ಎಲ್ಲವ ಐತೆ ಚೆಂದಾಗೈತೆ ನೋಡಲ್ಲಿ ಪಾಚಿ ಕಲರ್ ಅವ ಅಮ್ಮ ಹೇಳ್ತಲ್ಲ ಪಾಚಿ ಕಲರು ಆ ಬೂತ್ ಕಲರು 2 ಒಂದ ತಗೊಬಿಡತ್ತಾಗಿ ಇರಲಿ ಮುಂದಕ್ಕೆ ನೋಡ್ಕೊಳ್ಳೋಣ ಆಮೇಲೆ ಯಾವ್ದಾರು ಹಬ್ಬಕ್ಕೆ ಯಾವಾಗಾದ್ರು ತಗೊಂಡಾಗ ಬೇಕ್ತಿರವ ಒಂದೇ ಒಂದು ತಗೊಳ್ಳವಂತೆ ಈಗ ಒಂದು 2 ತಗೊಳಮ್ಮಿ ನನ್ನ ಹತ್ರ ದುಡ್ಡು ಐತೆ ಇದ್ದಾಗ ತಗೊಬಿಡ್ಬೇಕು ಸುಮ್ಮನೆ ಕೊಡಿಸ್ತಾಯಿನಿ ನೀನು ನೋಡೋದು ಬೇಡ ಅಂತೀಯವ ಎಲ್ಲದಕ್ಕೂ ಇದ್ದಾಗ ದುಡ್ಡಿದ್ದಾಗ ತಗೊಬಿಡ್ಬೇಕು ಆಮೇಲೆ ದುಡ್ಡು ಖಾಲಿ ಆಗೋದಾಗೆ ಅಯ್ಯೋ ಆ ಸೀರೆ ತಗೋಬೇಕಿತ್ತೇನೋ ಅಂತ ಕೊರ್ಗದಲ್ಲಿ ಮನೆಗೆ ಹೋಗಿ ಈಗ ತಗೊಬಿಡೋತ್ತಾಗ 2 ಹೇಳ್ತೀನಿ
ಆಯಿತು ಬಿಡಿ ಅತ್ತೆಗೆ ನೀವು ಇಷ್ಟು ನಿಮಿಷ ಮಾಡ್ತಿದ್ದೀರಲ್ಲ ಎಲ್ಲಿ ಸೀರೆ ತಗೋತೀನಿ ಈ ಪಾಚಿ ಕಲರ್ದುವೆ ಈ ಬೂತ್ ಕಲರ್ದು ಎರಡುವೆ ತಗೋತೀನಿ ಬಿಡಿ ಇನ್ನೊಂದು ಚಮ್ ಕಲರ್ದು ಇಷ್ಟ ಆಗಿತ್ತು ಕಣತೆ ಅದೆಷ್ಟು ಚೆಂದಾಗೈತೆ ನೋಡಿ ಅಂದರೆ ನೀವೇ ಬಾಣ ಅಂತ ಬೈತೀರಾ ಯಾವಾಗಲೂ ಚಮ್ ಕಲರ್ದು ತಗೋತಿ ಅಂತವಾ ಬೈತೀರಾ ಬೇಡ ಬಿಡಿ ಅತ್ತೆಗೆ ಅದೇನು ಬೇಡ ಈ ಬೂತ್ ಕಲರ್ದುವೆ ಈ ಪಾಚಿ ಕಲರ್ದು ಎರಡುವೆ ಚೆನ್ನಾಗೈತೆ ಇವನೇ ತಗೋತೀನಿ ಕಣತೆ ಅಲ್ವಾ ನಿಮ್ಗೆ ಒಪ್ಪಿಗೆ ಐತೆ ತಾನೇ ನಿಮ್ಗೆ ಒಪ್ಪಿಗೆ ಐತೆ ತಗೊಳ್ಳೋದು ಇಲ್ಲಾಂದರೆ ಬೇರೆದು ಹೇಳಿ ಬೇರೆ ಕೊಡ್ತಾರೆ ಚೆನ್ನಾಗೈತೆ ನೋಡಿ ಚೆನ್ನಾಗಿದ್ರೆ ತಗೋತೀನಿ ಇಲ್ಲಾಂದರೆ ಬೇಡ ಆಮೇಲೆ ಚೆನ್ನಾಗೈತೆ ಕಣಮ್ಮಿ ನನಗೂ ಇಷ್ಟ ಆಯಿತು ತಗೋ ಇದನ್ನೇ ಎರಡು ಬಣ್ಣನೂ ಚಂದಾಗವೆ ಬೂತ್ ಕಲರ್ದು ಚಂದಾಗೈತೆ ಪಾಚಿ ಕಲರ್ದು ಚಂದಾಗೈತೆ ನೋಡು ಎರಡು ಒಂದೊಂದು ತಗೋಬಿಡತ್ತಾಗಿ ನೋಡ್ಕೊಳ್ಳೋಣ ಆಮೇಲೆ ಮುಂದಿನ ಸತಿಯ ಯುಗಾದಿ ಕೊಡಿಸ್ತೀನಿ ಇನ್ನೂ ಚೆನ್ನಾಗಿರೋದಾ ಅಮ್ಮ ನಡಿಯಮ್ಮ ಅದೆಷ್ಟೆಷ್ಟು ಆಯಿತು ಅಂತವಾ ಅದೇನು ಬಿಲ್ ಹಾಕ್ಸ್ ನಡಿಯಮ್ಮ ನೋಡೋಣ ಸರಿ ಅಮ್ಮ ಆಯಿತು ಇವೆರಡೇ ಸೀರೆ ಇರಲಾ ಹ್ಞೂ ಕಣಮ್ಮ ಸದ್ಯಕ್ಕೆ ಸಾಕು ನಡಿ ಅದೇನು ಬಿಲ್ ಹಾಕ್ಸು ನಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ನಮ್ಮ ಅಂಗಡಿಗೆ ಒಂದ್ಸರಿ ಬನ್ನಿ ವೀಕ್ಷಕರೇ, ಸೀರೆ ತೊಗೊಂಡೋಗಿ, ಸಂಕ್ರಾಂತಿ ಹಬ್ಬ ಬಂತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಬಾಯ್ ಬಾಯ್, ಟಾಟಾ, ಶಿಯಾ.